ಬರ್ಕೊಳ್ಬೇಕು ಏನಾದ್ರೆ ನಾವೇ ಅಂತ. ರಿಸ್ಕ್ ಅಲ್ಲಿ ಇಟ್ಕೊಂಡಿದ್ದೀವಿ ಮೊಬೈಲನ್ನು. ನೋಡ್ಬೋದು ರೋಷನ್ ಅವರಲ್ಲಿ ಜಾಮ್ ಆಗಿದ್ದಾರೆ. ಜನ ಬೈಕ್ ಕೊಂಡೋಗಿ ಸೈಡ್ ಬಲ್ಲೆಗೆಲ್ಲ ಹಾಕಿ ಒಂದೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಈ ಕ್ಯಾಪ್ ಅಲ್ಲಿ ನಿಮ್ಗೆ ನಾನು ನೋಡುವಾಗ ಯಾವ ತರ ಕಾಣುತ್ತೆ ಅಂತ ಒಂದು ಕಮೆಂಟ್ ಅಲ್ಲಿ ಹಾಕಿ. ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡ್ರೀಮ್ ಬ್ಲಾಗ್ಸ್ ಕೂಡ್ಲ. ಇವತ್ತು ಬ್ಯಾಂಕಾಕ್ ಅಲ್ಲಿ ಸೆಕೆಂಡ್ ಡೇ. ಸೊ ನೋಡ್ಬೋದು ಎಲ್ಲರೂ ಸುಸ್ತಾಗಿದ್ದಾರೆ. ಬಟ್ ನೀವು ಅನ್ಕೊಂತಾರ ಏನಿಲ್ಲ, ನಾವಿಲ್ಲೇ ಸ್ಟ್ರೈಟ್ ತಿರುಗ್ತಿದ್ವಿ, ಹೋಗಿ ಬಂದ್ವಿ, ಮಲ್ಕೊಂಡ್ವಿ, ಮತ್ತೆ ಫುಲ್ ಟಯರ್ಡ್ ಆಗಿತ್ತು. ಹಾಗೆ ಇವತ್ತು ಬ್ಯಾಂಕಾಕ್ ಅಲ್ಲಿ ಸೆಕೆಂಡ್ ದಿನ. ಇವತ್ತು ಎಲ್ಲೆಲ್ಲ ಹೋಗ್ತೀವಿ ಏನು ಅಂತ ಒಂದೊಂದು ಅಪ್ಡೇಟ್ ಕೊಡ್ತೀನಿ. ಸೊ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಆಲ್ರೆಡಿ ಬಸ್ ಬಂದಿದೆ, 2 ಪ್ಲೇಸ್ಗೆ ಹೋಗ್ಲಿಕ್ಕಿದೆ, ಒಂದು ಟವರ್ ಮತ್ತೊಂದು ATV ರೈಡ್ಸ್ಗೆ. ಸೊ ನಾವು ಫಸ್ಟ್ ಟವರ್ ಹೋಗ್ಬಿಟ್ಟು ಮತ್ತೆ ATV ರೈಡ್ ಹೋಗುವಂತಿದ್ವಿ, ಯಾಕಂದ್ರೆ ಮತ್ತೆ ಏನಾಗುತ್ತೆ ಅಂದ್ರೆ ಫುಲ್ ಡಸ್ಟ್ ಆಗುತ್ತೆ, ಬಟ್ಟೆ ಹಾಳಾಗುತ್ತೆ, ಅದಕ್ಕೋಸ್ಕರ. ಸೊ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಇಲ್ಲಿಂದ ಬಿಡ್ತೀವಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆ ಏನಂತ ತೋರಿಸ್ತೀನಿ. ಸೊ ಇವಾಗ ನೋಡಿದ್ರೆ ನಾವು ಹೋಟೆಲ್ ಲಾಬಿಲಿ ಇದ್ದೀನಿ ನಾನು. ಮತ್ತೆ ಒಂದೇನಂದ್ರೆ ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಕನ್ನಡ ಜೊತೆ ತುಳು ಲ್ಯಾಂಗ್ವೇಜ್ ಬರ್ಲಿಕ್ಕೆ ಚಾನ್ಸಸ್ ಇದೆ. ಯಾಕಂದ್ರೆ ನಾನು ಇದುವರೆಗೆ ತುಳುವಲ್ಲಿ ಲಾಗ್ ಮಾಡ್ತಿದ್ದೆ. ಸೊ ಈ ಸರ್ತಿ ಒಂದು ಏನಂದ್ರೆ ಕನ್ನಡ ಟ್ರೈ ಮಾಡುವ ಅಂತ. ಹಾಗಾಗಿ ಸೊ ಇಲ್ಲಿಂದ ಏನು ಬೆಳಿಗ್ಗೆ ಆಯ್ತು ಹೊರಡುವ. ಸೊ ಹೋಟೆಲ್ ನೋಡ್ಬೋದು. ಈ ಹೋಟೆಲಲ್ಲಿ ಒಂದು ಸೆಕೆಂಡ್ ಟೈಮ್ ಸ್ಟೇ. ಒಂದು 5 years ಬ್ಯಾಕ್ ಒಮ್ಮೆ ಬಂದಿದ್ದೆ. ಸೊ ನಮ್ಮ ಜೊತೆ ಬಂದವ್ರದ್ದೆಲ್ಲ ಅವಸ್ಥೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ರೋಷನ್ ಅವರಂತೂ ಫುಲ್ ಎಕ್ಸಾಸ್ಟ್ ಆಗಿದ್ದಾರೆ. ಹಾಗೆ ಇಲ್ಲಿ ಶೆಟ್ರು ಇದ್ದಾರೆ, ಅವರಿಗೆ ನಿನ್ನೆ ತಲೆನೋವು. ಇವರಿಗೆ ಏನಾಗ್ಲಿಲ್ಲ, ಅವರು ಕರೆಕ್ಟ್ ಇದ್ರು, ಉಕ್ಕಿನ ಮನುಷ್ಯ. ಸೊ ಹೋಗುವ, ಎಲ್ಲ ಇಲ್ಲಿ ಸೆಟಪ್ ಎಲ್ಲ ಬಿಚ್ಚಾಕೊಂಡಿದ್ದೀವಿ. ಸೊ ಇಲ್ಲಿಂದ ನೀನು ಮುಂದೆ ಹೋಗುವ. ಸೊ ಇವಾಗ ATV ರೈಡ್ಗೆ ಬಂದಿದ್ದೀವಿ. ಮುಂದೆ ಹೋಗುವ. ಸೆಟ್ರು ಫುಲ್ ಸುಸ್ತಾಗಿದ್ದಾರೆ. ಮುಂದೆ ಹೋಗುವ. ಏನೋ ಬರ್ದಿದ್ದಾರೆ, ಏನ್ ಬರ್ದಿದ್ದಾರೆ ಗೊತ್ತಿಲ್ಲ, ಹೋಗುವ. ಮತ್ತೆ ಒಂದ್ ವಿಷಯ ಏನಂದ್ರೆ ATV ರೈಡ್ ಮಾಡೋ ವಿಡಿಯೋ ಹಾಕ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ರೈಡ್ ಮಾಡಕ್ ಆಗುತ್ತಾ ಗೊತ್ತಿಲ್ಲ. ಮತ್ತೆ ಏನಂದ್ರೆ ನೋಡುವ, ಆದ್ರೆ ಪೋಸ್ಟ್ ಮಾಡ್ತೀನಿ ವಿಡಿಯೋ. ನೋಡ್ಬೋದು ಸ್ಟಿಕ್ಕರ್ ಹಾಕ್ತಿದ್ದಾರೆ. ಎಸ್, ನೋಡ್ಬೋದು ಎಲ್ಲ ATV ಬೈಕ್ಸ್ ರೆಡಿ ಆಗಿದೆ. ಹೋಗು, ಆಫ್ ರೋಡ್ ಆನ್ ರೋಡ್ ಏನಂತೆಲ್ಲ ಹೋಗು ಸೀದಾ. ಅಲ್ಲಿ ಹೋಗಕ್ ಮುಂಚೆ ನಮ್ದು ಏನಾದ್ರೆ ಬರ್ಕೊಳ್ಬೇಕು ಏನಾದ್ರೆ ನಾವೇ ಅಂತ. ರೋಷನ್ ಆಸ್ತಿ ಬರ್ಕೊಂಡು ಹೋಗ್ಬೇಕಂತೆ. ಸೊ ಮೊಬೈಲ್ ಕೊಂಡೋಗ್ಲಿಕ್ಕೆ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ರಿಸ್ಕ್ ಅಲ್ಲಿ ಇಟ್ಕೊಂಡಿದೀವಿ ಮೊಬೈಲ್ ಅನ್ನು. ಸೊ ಹೋಗುವ, ಟ್ರೈ. ನೋಡ್ಬೋದು ಎಲ್ಲರೂ ಕೂತ್ಕೊಂಡಿದ್ದಾರೆ. ನಾವು ನೋಡ್ಬೋದು ಸೆಟ್ರು ಎಲ್ಲರೂ ಇದ್ದಾರೆ ನಮ್ಮ ಜೊತೆ. ಹೋಗುವ ಮುಂದೆ ಹೇಗಾಗುತ್ತೆ ಅಂತ. ರೋಷನ್ ನೋಡ್ಬೋದು ರೋಷನ್ ಅವರಲ್ಲಿ ಜಾಮ್ ಆಗಿದ್ದಾರೆ. ನಮ್ದು ಮಂಗಳೂರು ರೋಷನ್ awesome experience. Raghu.
ನೋಡಿ ಪಾಯಿಂಟ್ ಆಫ್ ವ್ಯೂ. ಫುಲ್ ಬೆಡ್ ರೋಡ್ ಸೊ ನಾನು ಮೊಬೈಲಲ್ಲಿ ಒಳಗಡೆ ಇರ್ತೀನಿ. ಸೊ ರೈಡ್ ಆಯ್ತು. ಇವಾಗ ರೈಡಲ್ಲಿ ನಮ್ದು ಚಾಂಪಿಯನ್ ಇದ್ದಾರೆ ತೋರಿಸ್ತೀನಿ. ಈ ಜನ ಬೈಕ್ ಕೊಂಡೋಗಿ ಸೈಡ್ ಬಲ್ಲೆಗೆಲ್ಲ ಹಾಕಿ ಈ ಜನ ಒಂದು ಧೈರ್ಯದಲ್ಲಿತ್ತು. ಈ ಜನ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದು ಪ್ರಾಬ್ಲಮ್ ಏನಂದ್ರೆ ಅದರ ಎಕ್ಸ್ಲೇಟರ್ ಉಲ್ಟಾ ಅಲ್ವಾ ನೋಡ್ಬೋದು. ಊರಿದು ಬೊಂಡ ಕೊಟ್ಟಿದ್ದಾರೆ. ಸೊ ಇದು ಎಳ್ನೀರು ಅಂದ್ರೆ ಬೊಂಡ ಭಾರಿ ಟೇಸ್ಟ್ ಉಂಟು, ಡಿಫ್ರೆಂಟ್. ಬಾವೆ ಉಂಟು, ಬಾವೆ ಅಂದ್ರೆ ಗಂಜಿ ತೆಗೆದುಕೊಡ್ತಾರ ಗೊತ್ತಿಲ್ಲ. ಇಲ್ಲಿ ಬೊಂಡ ಕಡೆಗೆತ್ತಿದ್ದಾರೆ. ಮಂಗಳೂರಲ್ಲೆಲ್ಲ ಕೊಡಿಗೆತ್ತದು, ಇಲ್ಲಿ ಕಡೆಗೆತ್ತದು. ಒಂದೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಈ ಕ್ಯಾಪ್ ಅಲ್ಲಿ ನಿಮ್ಗೆ ನನ್ನ ನೋಡುವಾಗ ಯಾರ ತರ ಕಾಣುತ್ತೆ ಅಂತ ಒಂದು ಕಮೆಂಟ್ ಅಲ್ಲಿ ಹಾಕಿ. ಇದೇನು ಜಸ್ಟ್ ಫನ್ನಿಗೋಸ್ಕರ, ಅದನ್ನೇ ಸೀರಿಯಸ್ ಆಗಿ ತಗೊಳ್ಬೇಡಿ. ನೋಡಿ ಎಲ್ಲರ ತಲೆಯಲ್ಲೂ ಕ್ಯಾಪ್ ಇದೆ. ಸೆಟ್ರದ ಕ್ಯಾಪ್. ಸೊ ಕ್ಯಾಪ್ ಅಲ್ಲಿ ನೋಡಿ ಯಾವ ತರ ಕಾಣುತ್ತಂತ. ರೈಡ್ಸ್ ಎಲ್ಲ ಆಯ್ತು ಎಲ್ಲಿರು. ಇವಾಗ ಏನು ಪಟ್ಟಾಯ ಟವರ್ಸ್ ಹೋಗ್ತಿದ್ದೀವಿ. ಸೊ ಈ ಒಂದು ಎಪಿಸೋಡ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಸಿ ಯು.